ಅಂದ ಹೌದಲ್ಲ? ಇಲ್ಲ ಅತ್ಯ, ನಮ್ಮ ಸ್ಕೂಲಿಂದ ಬಂದದ ಪಪ್ಪಾಗ ಹೆಸರ್ಲೆ. ಹೌದಾ? ಮೊದ್ಲು ಅವ್ರಿಗ ಹೋಗಿ ತೋರಿಸ್ತೇನೆ, ಫೀಸ್ ಬಗ್ಗೆ ಇರ್ಬೇಕಷ್ಟ. ಆರೋ ರಾರಿ ರಾರೋ ಆರಾರೋ ಆರಾರೋ ಆರೋ ರಾರಿ ರಾರೋ. ಅಜ್ಜಿ, ಎಂತ ಕಲ್ತಿದ್ರಿ ನೀವು? ಎಂತ ಆತು? ನಿನ್ನ ಒಳ್ಳೆತನ ನಿನಗ ಮುಳುವಾಗ್ಲಿಕ್ಕತ್ತದಲ್ಲ ಮಗಳ. ಇವರೆಲ್ಲರೂ ಸೇರಿ ನಿನಗ ದಿಕ್ಕು ತಪ್ಪಿಸಾಕತ್ತಾರ. ನಿನಗ ಕೇಡಾಗೋದನ್ನ ನಾ ಹೆಂಗ ನೋಡ್ಲಿ ತಾಯಿ? ನೀವೆಂತ ಚಿಂತೆ ಮಾಡರಿ ಅಜ್ಜಿ, ನಂಗೆ ಎಂತ ಆಗ್ತಲ್ಲ. ನಾ ಅಷ್ಟು ಸುಲಭವಾಗಿ ಸೋಲ್ತನಲ್ಲೇ ಅಜ್ಜಿ. ನಾನು ಯಾರನ್ನೂ ಬಿಟ್ನಲ್ಲೇ ನೋಡ್ತೀರಿ. ಹಂಗಂದ್ರೆ ಹೆಂಗವ್ವ ತಾಯಿ? ಅವರು ಬಲವಾನ್ರದಾರ, ನೀನು ಸಣ್ಣ ಕೂಸದಿದಿ. ಅವರನ್ನ ಹೆಂಗೆ ಎದುರಿಸ್ತೀಯ ತಾಯಿ? ನಿನ್ ಕೈಲಿ ಆಗ್ತದನ ಅದು? ಎಂತಕ್ಕಾಗ್ತಲ್ಲ ಅಜ್ಜಿ? ಏನಪ್ಪಯ್ಯ ಆತ್ಮಗೌರವ ಮತ್ತು ಆತ್ಮವಿಶ್ವಾಸದ ಬಗ್ಗೆ ಪಾಠ ಹೇಳ್ಕೊಟ್ಟಿದ್ದ. ನಾ ಗೆದ್ದೆ ಗೆಲ್ತಿ. ನೋಡ್ತಾ ಇರಿ, ಇವ್ರಿಗೆ ಪಾಠ ಕಲಿಸ್ತೀನಿ ನಾನು. ಅದಕ್ಕೆ ನಾನೊಂದು ಉಪಾಯ ಮಾಡಿದ್ದೆ. ಅಪ್ಪಾಯ ಏನವಾದು? ಒಬ್ಬಾಕಿನ ಏನ್ ಮಾಡ್ಲಿಕ್ಕಾಗ್ತದ? ಅದು ಇಂಥವ್ರು ಕೂಡ. ಇಲ್ಲ ಅಜ್ಜಿ, ನಾನು ಒಬ್ಳೆ ಅಲ್ಲ, ಎನ್ ಜೋಡಿ ಬೇರೆಯವರು ಇದ್ದ. ನೋಡ್ತಾ ಇರಿ. ಯಾರು ಅದು? ನಾದ ನೀವ್ ಹೇಳ್ತನಲ್ಲ ಅಜ್ಜಿ, ನಿಮ್ಗೆ ಗೊತ್ತಾಗ್ತು. ನೋಡ್ತಾ ಇರಿ. ಹಂಗ ಸುಳ್ಳು ಹೇಳೋದಿಲ್ಲ, ಯಾವತ್ತೂ ಸುಳ್ಳು ಹೇಳೋಂಗಿಲ್ಲ. ಇದನ್ನ ಪಪ್ಪಾಗ ಹೇಳಲಿಕ್ಕಬೇಕು. ಹೇಳಿ ಗಂಗನ ಉಳಿಸ್ಕೊಂಡು ಕರ್ಕೊಂಬರ್ಬೇಕು. ಹೌದು. ಇವತ್ತು ರಾತ್ರಿ ಪಪ್ಪ ಬಂದ ಕೂಡ್ಲೇನೆ ಹೇಳ್ಬೇಕು ಅವ್ರಿಗೆ. ಎಲ್ಲಿ ಸೂರಜ್ ಸಾಗರ್ ಇಬ್ರು ಎಲ್ಲಿ ಹೋದ್ರು? ಅವ್ರಿಬ್ರದ್ದು ಆಗ ಊಟ ಆಗ್ಯದ್ರಿ. ಹಸಿವು ಅನ್ಲಿಕತ್ತಿದ್ರು, ಲಘು ಮಾಡಿಬಿಟ್ರು. ಅಲ್ಲಿ ನಂದಿನಿ, ಒಂದು ಹೊತ್ತರ ಎಲ್ಲರೂ ಕೂತು ಊಟ ಮಾಡೋದು ಪದ್ಧತಿ ಅದ. ಪ್ರತಿದಿನ ಬರ್ತಿದ್ರು, ಇವತ್ತೇನಾಗಿದೆ ಅವರಿಗೆ? ಗಂಗಾ ಮನಿ ಬಿಟ್ಟು ಹೋದ್ಮೇಲೆ ಮನಿ ಎಲ್ಲ ಬಣ ಬಣ ಅನ್ಸ್ಲಿಕ್ಕೆ ಒಬ್ರೊಬ್ರು ಒಂದೊಂದು ರೀತಿ ಆಡ್ಲಿಕ್ಕೆ ಹತ್ತಾರ. ಎಲ್ಲರೂ ಬದಲಾಗ್ಬಿಟ್ಟಾರ ನೋಡು. ಹುಡುಗರಿಗೆ ನಾನು ಅದನ್ನ ಹೇಳಿದ್ನಿ ರೀ,
ಆದ್ರೆ ಅವ್ರು ಭಾಳ ಹಸಿವಾಗಿತ್ತು ಅನ್ಲಿಕತ್ತಿದ್ರು. ಹೋಗ್ಲಿ ಬಿಡು, ನನಗೆ ಹಾಕು. ಗಂಗಾನ್ ಹೆಸರು ತಗೊಳ್ದ ಒಂದ್ ದಿವಸ ಆದ್ರೂ ನೆಟ್ಟಗ ಊಟ ಮಾಡಪ್ಪ ನೀರು. ಪದ್ಧತಿ ಏನು ಅಂತ ಹೇಳಲಿಕ್ಕೆ ನಾ ಇದ್ದೇನೆ. ಎಲ್ಲಾನು ತಗೊಂಡು ಹೋಗಿ ಗಂಗಾನ ಹೆಗಲಿಗೆ ಹಾಕಬೇಡ. ಆಕೇನ್ ದೊಡ್ಡ ಮಹಾ? ನನ್ನ ಬಂಗಾರ ಹಸುಗೊಂಡಿತ್ತು, ಊಟ ಮಾಡಪ್ಪ ಅಂತ ನಾನೇ ಹೇಳ್ದೆ. ಇದ್ರೊಳಗ ಪದ್ಧತಿ ಏನ್ ಹಾಳಾತು? ಹಂಗಲ್ಲವ, ಸೂರಜ್ ಸಾಗರ್ ಊಟ ಮಾಡೋ ಮುಂದೆ ನನ್ನ ಜೋಡಿ ಇರ್ತಿದ್ರು. ಇವತ್ತಿರ್ಲಿಲ್ಲಲ್ಲ, ಅದಕ್ಕೆ ಕೇಳಿದೆ ಏನಾತು ಅಂತ. ಮನಿಯೊಳಗೆ ಯಾವತ್ತಿದ್ರು ನಿಂದ ಅಲ್ಲ ಹುಕುಂ ನಡೆಯೋದು. ಇಷ್ಟಕ್ಕೂ ಗಂಗಾ ಹೆಸರನ್ನ ಬೇಕು ಅಂತ ತೆಗಿಲಿಲ್ಲ, ಏನೋ ಮಾತಿಗೆ ಬಂತು ಹೇಳ್ದೆ ಅಷ್ಟ. ರೀ, ನೀವು ಮೊದಲು ಊಟ ಮಾಡ್ರಿ. ಊಟ ಮಾಡ್ಬೇಕಾದ್ರೆ ತಲೆಯೊಳಗೆ ಏನೂ ಚಿಂತಿರಬಾರ್ದು. ನಂದಿನಿ, ಸೂರಜನ್ ಊಟ ಆಗ್ಯದೋ ಇಲ್ಲೋ? ಈ ಗಂಗಾನ್ ಗದ್ಲದೊಳಗ ಎಲ್ಲಾರು ಅವನ್ನ ಮರ್ತಾರ. ಅವಂದು ಆಗ್ಯದ್ರಿ ಅತ್ತಿಯವ್ರ. ಮುಂಜಾನೆ ಲಘು ಕಾಲೇಜ್ಗೆ ಹೋಗ್ಬೇಕಂತ, ಅದಕ್ಕೆ ಲಘು ಊಟ ಮಾಡಿ ಲಘು ಮಲ್ಗ್ಯಾನ. ಸೂರಜಿಗೆ ಮುಂಜಾನೆ ಕ್ಲಾಸ್ ಇರೋದು ಖರೆ ಅದನ? ಅವನ ಕಡೆ ಸ್ವಲ್ಪ ಲಕ್ಷ್ಯ ಕೊಡು ನಂದಿನಿ. ಅನುಮಾನಂ ಪೆದ್ದ ರೋಗಂ ಅಂತಾರ. ಅಲ್ಲಪ್ಪ, ನಿನ್ನ ಸ್ವಂತ ಮಕ್ಕಳ ಮೇಲೆ ನೀನು ಅನುಮಾನ ಪಡ್ಲಿಕ್ಕತ್ತಿ. ನೋಡು, ಹೊಟ್ಟಿ ಮಕ್ಕಳ ಬ್ಯಾರೆ, ಹೊರಗಿನ ಮಕ್ಕಳ ಬ್ಯಾರೆ, ತಿಳ್ಕೋ. ಅಲ್ಲವ, ಸೂರಜನ್ ಜೀವನದಾಗ ಏನೇನಾಗಿದೆ ಅಂತ ನಿಮಗೂ ಗೊತ್ತದ. ಇಷ್ಟೆಲ್ಲ ಆದ್ಮೇಲೂ ಅವನ ಕಡೆ ಲಕ್ಷ್ಯ ಕೊಡೋದು ತಪ್ಪೇನು? ಗೊತ್ತಿದ್ದು ಹಿಂಗೆ ಮಾತಾಡ್ತಿರಲ್ರವ. ಗಂಗಾ ವಿಚಾರ ಬಂತ ಅದಕ್ಕೂ ಮಾತಾಡ್ತೀರಿ, ಸೂರಜನ್ ವಿಚಾರ ಬಂತ ಅದಕ್ಕೂ ಮಾತಾಡ್ತೀರಿ. ಯಾಕೆ ಹಿಂಗೆ ಮಾಡ್ಲಿಕ್ಕತ್ತೀರವ? ಅವ ಕರೆ ಹೇಳ್ತೀನಿ, ಗಂಗಾ ಇದ್ದಾಗ ಮನಿ ಹಿಂಗಿರ್ಲಿಲ್ಲ. ಅಕ್ಕಿನೂ ನಗ್ತಿದ್ಲು, ನಮ್ಮನ್ನು ನಗಿಸ್ತಿದ್ಲು. ಮನಿ ಲವಲವಿಕೆಯಿಂದ ಇರೋದು. ಅವ ಗಂಗಾ ಇದ್ದ ಕಡೆ ಸಂತೋಷ ಅನ್ನೋದು ಹೆಪ್ಪಾಗ್ತಂಗಿರ್ತದ. ಈಗಲೂ ಹೇಳ್ತೀನಿ ಕೇಳ್ರಿ, ಆಕಿ ಮನಿಗೆ ಬಂದ್ರ ಮನಿ ಮೊದಲ್ನಂಗ ಆಗ್ತದ. ಯಾಕಪ್ಪ, ಗಂಗಾನ ಮತ್ತಿ ಮನಿಗೆ ಕರ್ಕೊಂಡ್ ಬರೋ ಹುನ್ನಾರ ಏನ್ರ ನಡೆಸಿ ಏನು? ನೋಡು, ಆ ಹುಡುಗಿ ಈ ಮನೆಗೆ ಬಂದಿದ್ದ ಆದ್ರ ಮತ್ತೆ ಶುರುವಾಗ್ತದೆ ಈ ಮನೆ ಒಳಗ ಲಢಾಯಿ. ಇಷ್ಟು ದಿವಸ ಬರೀ ಮಾತೊಳಗೆ ಹೇಳ್ಕೊತ ಬಂದೆ ಆಕಿ ಈ ಮನೆಗೆ ಬರೋದು ಬೇಡ ಅಂತ. ಆದ್ರೆ ಇನ್ನು ಮುಂದೆ ಆಕಿನ ಈ ಮನೆಗೆ ಕರ್ಕೊಂಬರ್ತೀನಿ ಅನ್ನೋ ಮಾತು ಬಂದ್ರೆ ಸಾಕು, ಅವತ್ತ ನೀ ನನ್ನ ಸಾವು ನೋಡ್ತೀನಿ ಇರು.